ವಿಧವೆ ಲೇಡೀಸ್ ಟೈಲರ್ಗೆ ಇದ್ದ ವಿವಾಹಿತ ಬಾಯ್ಫ್ರೆಂಡ್. ಈಕೆಯ ಹೆಸರು ಸಂಧ್ಯಾ. ಈಕೆ ಟೈಲರ್ ಆಗಿ ಕೆಲಸ ಮಾಡುತ್ತಾ ಇರುತ್ತಾಳೆ. ಈಕೆಯ ಹೆಸರು ವೇದ. ಈಕೆ ಲೇಡೀಸ್ ಡಿಸೈನರ್. ಈಕೆಯ ಮನೆಯಲ್ಲಿ ಸಂಧ್ಯಾಳನ್ನು ಇಟ್ಟುಕೊಂಡು ಟೈಲರಿಂಗ್ ಮಾಡಿಸುತ್ತಾ ಇರುತ್ತಾಳೆ. ನಂತರ ವೇದ ಇನ್ನು 2 ಅಂಗಡಿಗಳಿಗೆ ಇಲ್ಲಿಂದಲೇ ಹೋಲಿಸಿ ಬಟ್ಟೆಗಳನ್ನು ತೆಗೆದುಕೊಂಡು ಹೋಗಿ ಸೇಲ್ ಮಾಡುತ್ತಾ ಇರುತ್ತಾಳೆ. ಆಗ ತನ್ನ ಗಂಡನಿಗೆ ಡ್ರಾಪ್ ಮಾಡಲು ಹೇಳುತ್ತಾಳೆ. ಆದರೆ ಅವನು ನಾನು ಬೇರೆ ಕಡೆ ಹೋಗುತ್ತಾ ಇದ್ದೇನೆ ಎಂದು ಹೇಳಿ ಆಕೆಯಿಂದ ತಪ್ಪಿಸಿಕೊಳ್ಳುತ್ತಾನೆ. ವೇದ ಹೊರಗೆ ಹೋಗುತ್ತಲೇ ಸಂಧ್ಯಾ ಬಾಗಿಲು ಲಾಕ್ ಮಾಡುತ್ತಾಳೆ. ಆಗ ನರೇಶ್ ಸಂಧ್ಯಾಳನ್ನು ಹಿಂದೆಯಿಂದ ತಬ್ಬಿಕೊಳ್ಳುತ್ತಾನೆ. ಇವರಿಬ್ಬರು ವೇದ ಇಲ್ಲದ ಸಮಯದಲ್ಲಿ ಅಫೇರ್ ಇಟ್ಟುಕೊಂಡು ನಡೆಸುತ್ತಾ ಇರುತ್ತಾರೆ. ಆಗ ನರೇಶ್ ಸಂಧ್ಯಾಳನ್ನು ಖುಷಿಪಡಿಸಲು ಆಕೆಗೆ ಗೋಲ್ಡನ್ ಚೈನನ್ನು ಗಿಫ್ಟ್ ಮಾಡುತ್ತಾನೆ. ನಂತರ ಅವರಿಬ್ಬರು ಬೆಡ್ರೂಮ್ಗೆ ಹೋಗಿ ರೊಮ್ಯಾನ್ಸ್ ಮಾಡುತ್ತಾ ಇರುವ ಸಂದರ್ಭದಲ್ಲಿ ಸಂಧ್ಯಾ ನರೇಶ್ಗೆ, ನಿಮ್ಮ ಇನ್ನೊಂದು ಅಂಗಡಿಯನ್ನು ನನ್ನ ಮಗನ ಹೆಸರಿಗೆ ಮಾಡಿಕೊಡುತ್ತೇನೆ ಎಂದು ಪ್ರಾಮಿಸ್ ಮಾಡಿದ್ದೀರಿ, ಯಾವಾಗ ಮಾಡುತ್ತೀರಾ ಎಂದು ಕೇಳುತ್ತಾಳೆ. ಆದರೆ ನರೇಶ್ ಹಿಂದೇಟು ಹಾಕುತ್ತಾನೆ. ನನ್ನ ಪತ್ನಿಗೆ ನಾನು ಏನು ಹೇಳುವುದು, ಈ ಕೆಲಸ ಸದ್ಯಕ್ಕೆ ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ. ಆಗ ಸಂಧ್ಯಾ, ಒಂದಲ್ಲ ಒಂದು ದಿನ ಅದನ್ನು ನನ್ನ ಮಗನ ಹೆಸರಿಗೆ ಮಾಡಿಕೊಡಿ, ನಿಮ್ಮನ್ನು ನಂಬಿ ನಾನು ನನ್ನ ಸರ್ವಸ್ವವನ್ನು ದಾರಿ ಎರೆದಿದ್ದೇನೆ, ನೀವೇ ಒಂದು ದಾರಿ ತೋರಿಸಬೇಕು ಎಂದು ಹೇಳಿ ನಂತರ ಅವನಿಗೆ ಸ್ವರ್ಗ ಸುಖ ತೋರಿಸುತ್ತಾಳೆ. ನಂತರ ಕೆಲಸ ಮುಗಿದ ಮೇಲೆ ಮಲಗಿರುತ್ತಾರೆ. ಅದೇ ಸಮಯಕ್ಕೆ ಕಾಲಿಂಗ್ ಬೆಲ್ ಆಗುತ್ತದೆ. ಆಗ ಗಾಬರಿಯಲ್ಲಿ ನರೇಶ್ ಹಿಂದಿನ ಬಾಗಿಲಿಂದ ಎಸ್ಕೇಪ್ ಆಗುತ್ತಾನೆ. ಇತ್ತ ಸಂಧ್ಯಾ ಬಾಗಿಲು ತೆಗೆದಾಗ ಅವಳ ವೇಷವನ್ನು ನೋಡಿ ವೇದಾಳಿಗೆ ಅನುಮಾನ ಬಂದು, ನೀನು ನಿದ್ರೆ ಮಾಡುತ್ತಾ ಇದ್ದೆ ಅಂತ ಅನಿಸುತ್ತದೆ, ನಿನ್ನನ್ನು ನಂಬಿ ಕೆಲಸ ಮಾಡಲು ಬಿಟ್ಟು ಹೋದರೆ ನೀನು ನನ್ನ ಬಿಸ್ನೆಸ್ ಅನ್ನೇ ಹಾಳು ಮಾಡುತ್ತಿದ್ದೀಯೆ ಎಂದು ಬೈಯುತ್ತಾಳೆ. ಅದೇ ಸಮಯಕ್ಕೆ ಸಂಧ್ಯಾಳ ಮಗ ಕುಮಾರ್ ಕೂಡ ಅಲ್ಲಿಗೆ ಬರುತ್ತಾನೆ. ನಂತರ ಸಂಧ್ಯಾ ಅವನ ಜೊತೆ ಹೊರಡುತ್ತಾಳೆ. ನಿನ್ನ ಭವಿಷ್ಯಕ್ಕಾಗಿ ನಾನು ಒಂದು ಕೆಲಸ ಮಾಡುತ್ತಿದ್ದೇನೆ ಎಂದು ಹೇಳುತ್ತಾಳೆ. ಆಗ ಸಂಜೆ ನರೇಶ್ ಬಂದಾಗ, ನೀನು ಎಲ್ಲಿಗೆ ಹೋಗಿದ್ದೆ ಎಂದು ವೇದಾಳು ಕೇಳುತ್ತಾಳೆ. ಆದರೆ ನರೇಶ್, ನೀನು ನನ್ನನ್ನು ಜಾಸ್ತಿ ಪ್ರಶ್ನೆಗಳನ್ನು ಮಾಡಬೇಡ ಎಂದು ಬೈದು ಹೋಗುತ್ತಾನೆ. ಸಂಧ್ಯಾಳ ಗಂಡ ಮೊದಲೇ ಕುಡಿದು ಸತ್ತಿರುವುದರಿಂದ ಮಗನನ್ನು ತಾನೇ ಸಾಕುತ್ತಿರುತ್ತಾಳೆ. ಆಕೆ ರುದ್ರ ಎಂಬ ಬಾಯ್ಫ್ರೆಂಡ್ ಅನ್ನು ಕೂಡ ಇಟ್ಟುಕೊಂಡಿರುತ್ತಾಳೆ. ಅವನೊಬ್ಬ ರೌಡಿಯಾಗಿರುವುದರಿಂದ ಈಕೆಯ ಮನೆ ಕಡೆ ಯಾರೂ ಸುಳಿಯುತ್ತಾ ಇರುವುದಿಲ್ಲ. ಆದರೆ ಅದು ಕುಮಾರ್ಗೆ ಇಷ್ಟವಿರುವುದಿಲ್ಲ. ಅವನು ರುದ್ರನಿಗೆ, ನೀನು ಇನ್ನು ಮೇಲೆ ನಮ್ಮ ಮನೆಗೆ ಬರಬೇಡ ಎಂದು ಬೈಯುತ್ತಾನೆ. ಆಗ ರುದ್ರ ಅವನಿಗೆ ಚಾಕು ತೋರಿಸಿ ಬಾಯಿ ಮುಚ್ಚಿಕೊಂಡು ಇರಲು ಹೇಳುತ್ತಾನೆ. ನಂತರ ಸಂಧ್ಯಾ ಮಗನಿಗೆ ಸಮಾಧಾನ ಮಾಡಿ ಆಚೆ ಕಳುಹಿಸುತ್ತಾಳೆ. ನಂತರ ರುದ್ರನಿಗೆ ಸಂಧ್ಯಾ ರೊಮ್ಯಾನ್ಸ್ ಮಾಡಿ ಸ್ವರ್ಗ ಸುಖ ತೋರಿಸುತ್ತಾಳೆ. ಕೆಲಸ ಮುಗಿದ ಮೇಲೆ ಸಂಧ್ಯಾ ಮಗನ ಬಳಿ ಬಂದು, ಇದೆಲ್ಲ ನಮ್ಮ ಕಷ್ಟಕ್ಕೆ ಕೆಲಸ ಮಾಡುತ್ತಿರುವುದು, ನಮಗೆ ಬೇರೆ ವಿಧಿ ಇಲ್ಲ, ನಾವು ಸೆಟಲ್ ಆದ ಮೇಲೆ ಇದೆಲ್ಲವನ್ನು ಬಿಟ್ಟು ಬಿಡೋಣ ಎಂದು ಹೇಳುತ್ತಾಳೆ. ಮರುದಿನ ಕೆಲಸ ಸರಿಯಾಗಿ ಮಾಡಿಲ್ಲ ಎಂದು ವೇದ ಕೈಯಲ್ಲಿ ಮತ್ತೆ ಸಂಧ್ಯಾ ಬೈಸಿಕೊಳ್ಳುತ್ತಾಳೆ. ನಂತರ ಆಕೆ ಸೈಡಿಗೆ ಹೋದಾಗ ಅಷ್ಟರಲ್ಲಿ ನರೇಶ್ ಬಂದು ಸಂಧ್ಯಾಳೊಡನೆ ರೊಮ್ಯಾನ್ಸ್ ಮಾಡಲು ಶುರು ಮಾಡುತ್ತಾನೆ. ನಂತರ ವೇದ, ನಾನು ನಮ್ಮ ಶಾಪ್ಗೆ ಹೋಗುತ್ತೇನೆ ಎಂದು ಹೊರಡುತ್ತಾಳೆ. ತಕ್ಷಣ ನರೇಶ್ ಹಾಗೂ ಸಂಧ್ಯಾ ಎಂದಿನಂತೆ ರೊಮ್ಯಾನ್ಸ್ ಶುರು ಹಚ್ಚಿಕೊಳ್ಳುತ್ತಾರೆ. ಆದರೆ ವೇದ ವಾಪಸ್ ಬಂದು ಬಿಡುತ್ತಾಳೆ. ಆಗ ಇವರಿಬ್ಬರು ಅವಳಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಆಗ ವೇದ, ನನಗೆ ನಿನ್ನ ಮೇಲೆ ನೆನೆಯೇ ಅನುಮಾನ ಬಂದಿತ್ತು, ನೆನ್ನೆ ನಾನು ಸಂಧ್ಯಾಳ ಕತ್ತಿನಲ್ಲಿ ಚಿನ್ನದ ಚೈನನ್ನು ನೋಡಿದ್ದೆ, ಜೊತೆಗೆ ಅದರ ಬಿಲ್ ನಿನ್ನ ಪ್ಯಾಂಟಿನಲ್ಲಿ ಸಿಕ್ಕಿತ್ತು, ಅದಕ್ಕೆ ಇವತ್ತು ಅನುಮಾನಗೊಂಡು ಬೇಕು ಅಂತಲೇ ಸುಳ್ಳು ಹೇಳಿ ಹೊರಗೆ ಹೋಗಿದ್ದೆ, ಯಾಕೆ ನನಗೆ ಮೋಸ ಮಾಡಿದ್ದೆ, ನನ್ನ ಪ್ರೀತಿಯಲ್ಲಿ ಏನು ಕಡಿಮೆ ಮಾಡಿದ್ದೆ ಎಂದು ರಾಜೇಶ್ಗೆ ಬೈಯುತ್ತಾಳೆ. ನಂತರ ಸಂಧ್ಯಾಳ ಕಪಾಳಕ್ಕೆ ಬಾರಿಸಿ, ನಾನು ನಿನಗೆ ಜೀವನ ಮಾಡಲು ಕೆಲಸ ಕೊಟ್ಟರೆ ನೀನು ನನ್ನ ಜೀವನವನ್ನೇ ಹಾಳು ಮಾಡುತ್ತೀಯ, ಈಗಲೇ ಈ ಮನೆಯಿಂದ ತೊಲಗು, ಇನ್ನೆಂದಿಗೂ ಕಾಣಿಸಿಕೊಳ್ಳಬೇಡ ಎಂದು ಆಕೆ ಕುತ್ತಿಗೆ ಹಿಡಿದು ಹೊರಗೆ ದಬ್ಬುತ್ತಾಳೆ. ಅಂದು ರಾತ್ರಿ ಕಣ್ಣೀರು ಹಾಕಿಕೊಂಡು ತನ್ನ ಮಗನಿಗೆ ನಡೆದುದೆಲ್ಲವನ್ನು ಸಂಧ್ಯಾ ಹೇಳುತ್ತಾಳೆ. ಮರುದಿನ ಬೆಳಗ್ಗೆ ರಾಜೇಶ್ ಜಾಗಿಂಗ್ಗೆ ಹೋಗಿದ್ದಾಗ ಸಂಧ್ಯಾ ಅವನನ್ನು ಅಲ್ಲಿ ಭೇಟಿ ಮಾಡುತ್ತಾಳೆ. ನೀನು ನನಗೆ ಮೋಸ ಮಾಡಬೇಡ, ಈಗ ನಿನ್ನಿಂದ ನನಗೆ ಕೆಲಸವೂ ಹೋಗಿದೆ, ಈಗ ಅಟ್ಲೀಸ್ಟ್ ನನಗೆ ನಿನ್ನ ಒಂದು ಶಾಪ್ ಅನ್ನು ಬರೆದುಕೊಡು ಎಂದು ಕೇಳುತ್ತಾಳೆ. ಆದರೆ ನರೇಶ್ ಉಲ್ಟಾ ಹೊಡೆಯುತ್ತಾನೆ. ನಿನ್ನಂತಹ ಹೆಂಗಸರನ್ನು ನಾನು ಎಷ್ಟೊಂದು ಜನರನ್ನು ನೋಡಿದ್ದೇನೆ, ನೀನೇ ನನ್ನನ್ನು ಪಟಾಯಿಸಿಕೊಂಡು ನನ್ನ ಆಸ್ತಿ ಹೊಡೆಯಲು ನೋಡುತ್ತಿದ್ದೀಯಾ, ಇನ್ನೆಂದಿಗೂ ನನ್ನ ಮುಂದೆ ಕಾಣಿಸಿಕೊಳ್ಳಬೇಡ ಎಂದು ವಾರ್ನಿಂಗ್ ಕೊಟ್ಟು ಬೈದು ಕಳಿಸುತ್ತಾನೆ. ಇದರಿಂದ ತುಂಬಾ ದ್ವೇಷ ಹೆಚ್ಚಿಸಿಕೊಂಡ ಸಂಧ್ಯಾ ಮನೆಯಲ್ಲಿ ರುದ್ರನನ್ನು ಕರೆಸಿ ಪ್ಲಾನ್ ಮಾಡುತ್ತಾಳೆ. ಹೇಗಾದರೂ ಮಾಡಿ ನಾನು ಅವರಿಬ್ಬರು ಮಾಡಿರುವ ಅವಮಾನಕ್ಕೆ ಸೇಡು ತೀರಿಸಿಕೊಳ್ಳಬೇಕು ಎಂದು ಡಿಸೈಡ್ ಮಾಡುತ್ತಾರೆ. ಅದರಂತೆ ಆಗಲೇ ಸಂಧ್ಯಾ ವೇದಾಳಿಗೆ ಕರೆ ಮಾಡುತ್ತಾಳೆ. ನನಗೆ 15 ದಿನ ಕೆಲಸ ಮಾಡಿರುವ ಸಂಬಳವನ್ನು ಕೊಟ್ಟು ಬಿಡಿ, ನಾಳೆ ಬರುತ್ತೇನೆ ಎಂದು ಹೇಳುತ್ತಾಳೆ. ಅದಕ್ಕೆ ವೇದ ಒಪ್ಪಿಕೊಳ್ಳುತ್ತಾಳೆ. ಮರುದಿನ ಸಂಧ್ಯಾ ವೇದ ಮನೆಗೆ ಬಂದಾಗ ಸಂಬಳವನ್ನು ವೇದ ಕೊಡುತ್ತಾಳೆ. ಆದರೆ ಸಂಧ್ಯಾ ನನಗೆ ಸ್ವಲ್ಪ ವಾಶ್ರೂಮ್ ಯೂಸ್ ಮಾಡಬೇಕು ಎಂದು ಹೇಳಿಕೊಂಡು ಒಳಗೆ ಹೋಗುತ್ತಾಳೆ. ತಕ್ಷಣವೇ ರುದ್ರನಿಗೆ ಕರೆ ಮಾಡಿ ಹಿಂದಿನ ಬಾಗಿಲ ಬಳಿ ಬನ್ನಿ ಎಂದು ಹೇಳಿ ಡೋರ್ ಓಪನ್ ಮಾಡುತ್ತಾಳೆ. ನಂತರ ಸಂಧ್ಯಾ ವೇದಾಗೆ, ಈಗ ನಿನ್ನ ಮೇಲೆ ಸೇಡು ತೀರಿಸಿಕೊಳ್ಳುವ ಸಮಯ ಬಂದಿದೆ ಎಂದು ಹೇಳುತ್ತಾಳೆ. ಆಗ ರುದ್ರ ಚಾಕು ಹಿಡಿದುಕೊಂಡು ನರೇಶ್ನನ್ನು ಅಲ್ಲಿಗೆ ಎಳೆದುಕೊಂಡು ಬರುತ್ತಾನೆ. ಆ ಶಾಪ್ನ ಪೇಪರ್ಸ್ ಅನ್ನು ತಂದಿರುತ್ತಾರೆ. ಇದಕ್ಕೆ ಸಹಿ ಮಾಡಿಕೊಟ್ಟರೆ ನಿಮ್ಮನ್ನು ಬಿಡುತ್ತೇವೆ ಎಂದು ಹೆದರಿಸುತ್ತಾರೆ. ಆಗ ನರೇಶ್ ಅದಕ್ಕೆ ಒಪ್ಪಿಕೊಳ್ಳುತ್ತಾನೆ. ಆದರೆ ಕುಮಾರ್ ಪೆನ್ ತಂದಿರುವುದಿಲ್ಲ. ಅದಕ್ಕಾಗಿ ನರೇಶ್ ತನ್ನ ರೂಮ್ಗೆ ಹೋಗಿ ಪೆನ್ ತರುತ್ತೇನೆ ಎಂದು ಗನ್ ತೆಗೆದುಕೊಳ್ಳುತ್ತಾನೆ. ಆಗ ಅವನು ಗನ್ ತೋರಿಸಿ ರುದ್ರನಿಗೆ ಸುಮ್ಮನೆ ಹೋಗಲು ಹೇಳುತ್ತಾನೆ. ಆದರೆ ಅವನು ಹಾಗೂ ರುದ್ರ ಇಬ್ಬರು ಗನ್ ಹಿಡಿದುಕೊಂಡು ಹೊಡೆದಾಡಲು ಶುರು ಮಾಡುತ್ತಾರೆ. ಅಷ್ಟರಲ್ಲಿ ಗುಂಡು ಹಾರಿ ವೇದಾಳ ಪ್ರಾಣ ಅಲ್ಲೇ ಹೋಗುತ್ತದೆ. ಆಗ ಕೋಪಗೊಂಡ ನರೇಶ್ ರುದ್ರನನ್ನು ಕೊಲ್ಲಲು ಹೋಗುತ್ತಾನೆ. ಅದೇ ಸಮಯಕ್ಕೆ ಸಂಧ್ಯಾ ಹಾಗೂ ಕುಮಾರ್ ಇಬ್ಬರು ಚಾಕುವಿನಿಂದ ನರೇಶ್ನನ್ನು ಕೂಡ ಕೊಲೆ ಮಾಡುತ್ತಾರೆ. ಆಗ ಮೂವರು ಎಂತಹ ಕೆಲಸ ಮಾಡಿಬಿಟ್ಟೆವು ಈಗ ಅಂತ ಗಾಬರಿಯಾಗುತ್ತಾರೆ. ಪೊಲೀಸರು ಬರುವಷ್ಟರಲ್ಲಿ ನಾವು ಇರುವುದೆಲ್ಲವನ್ನು ದೋಚಿಕೊಂಡು ಪರಾರಿಯಾಗೋಣ ಎಂದು ಪ್ಲಾನ್ ಮಾಡುತ್ತಾರೆ. ಅಷ್ಟರಲ್ಲಿ ಮನೆಯ ಓನರ್ ಬಾಗಿಲು ತಟ್ಟುತ್ತಾನೆ. ಆಗ ಸಂಧ್ಯಾ ಗಾಬರಿಯಿಂದಲೇ ಬಾಗಿಲು ತೆಗೆದು ಮಾತನಾಡಿಸುತ್ತಾಳೆ. ಇದರಿಂದ ಅವನಿಗೆ ಅನುಮಾನ ಬರುತ್ತದೆ. ಆಗ ಅವನು ಸರಿ, ನಾನು ಮತ್ತೆ ಬರುತ್ತೇನೆ ಎಂದು ಹೊರಟು ಹೋಗುತ್ತಾನೆ. ಆಗ 2 ಬಾಡಿಗಳನ್ನು ತೆಗೆದು ಮನೆಯ ಹಿಂದೆಯ ಹೂತು ಬಿಡುವುದಕ್ಕಾಗಿ ಪ್ಲಾನ್ ಮಾಡಿ
ಹಳ್ಳ ತೆಗೆಯುತ್ತಾ ಇರುತ್ತಾರೆ. ಅಷ್ಟರಲ್ಲಿ ಓನರ್ ಪೊಲೀಸರನ್ನು ಕರೆದುಕೊಂಡು ಅಲ್ಲಿಗೆ ಬಂದು ಬಿಡುತ್ತಾನೆ. ಮೊದಲೇ ಬಂದಿದ್ದ ಓನರ್ ರೂಮಿನಲ್ಲಿ ಗನ್ ಹಿಡಿದು ನಿಂತಿದ್ದ ರುದ್ರನ ನೆರಳು ಅವನಿಗೆ ಕಾಣಿಸಿರುತ್ತದೆ. ಅದರಿಂದ ಅನುಮಾನಗೊಂಡು ಅವನು ಪೊಲೀಸರನ್ನು ಕರೆದುಕೊಂಡು ಬಂದಿರುತ್ತಾನೆ. ಆಗ ಪೊಲೀಸರು ಕೊಲೆ ಮಾಡಿದ ತಪ್ಪಿಗಾಗಿ ಈ ಮೂವರನ್ನು ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಶಿಮಾರು ಟಿವಿ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಹನಿ ಟ್ರಾಪ್ ಎಂದು ಹುಡುಕಿ ನೋಡಬಹುದು.